ಈವ್ನಿಂಗ್ ಎಲ್ಲರಿಗೂ. ಇವತ್ತು ಸಂಜೆ ನಾನು ಮಾತಾಡಲಿಕ್ಕೆ ಸಿಗ್ತಾ ಇದ್ದೀನಿ. ಇವತ್ತು ನಮ್ಮ ಅಮ್ಮಂದು ಬರ್ಡೇ, ಹಾಗೆ ಬೆಳಿಗ್ಗೆಯಿಂದ ತಿರ್ಗಾಡ್ಲಿಕ್ಕೆ ಹೋಗಿದ್ರು, ಈಗ ಬಂದಿದ್ದಾರೆ. ಅವ್ರ ಗಂಡ ಇಬ್ಬರೇ ಅವ್ರದ್ದು ಡೇಟ್ ನಾಟಕ ಮಾಡೋದು ಗೊತ್ತು. ನಾವಿಲ್ಲೇ ಬಾಕಿ ಮಕ್ಕಳು ಮೂವಿ ನೋಡಿ ಎಲ್ಲ ಬಂದಲ್ಲ ಒಳ್ಳೆ ಹೋಗಿದ್ದಾರೆ. ನಮಗೆ ಇಲ್ಲಿ ಕಲ್ತಪ್ಪ ಮಾಡಿಟ್ಟು ಅವರು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಹೊರಗೆ. ಕಲ್ತಪ್ಪ ಮಾಡಿದ್ರಂತೆ ಅಮ್ಮ ನಮಗೆ. ಪಜ್ಜು ಹೇಳಲೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಪಜ್ಜು ಕೂಡ ತಿನ್ಲಿಲ್ಲ. ಅವನು ಯಾಕೆ ಅಮ್ಮ ತಿನ್ಲಿಲ್ಲ? ಅವನು ಕರಿಯ ಅಂತೆ, ಅದು ಕಲ್ತಪ್ಪ ಕರಿಯ ಅಂತೆ, ಅದಕ್ಕೆ ಬೇಡ ಅಂತೆ ಅವನೇ ಹೇಳಿದ್ದದು, ನಾವಲ್ಲ. ನನ್ನನ್ನೇ ನೀನು ತಿಂತೀಯಾ ಅಂತ ಕೇಳಿತಂತೆ ಕಲ್ತಪ್ಪ. ಅದಕ್ಕೆ ಅವನು ತಿನ್ಲಿಲ್ಲ. ಹಾಗೆ ಹೇಳಿದ್ರೆ ಇದಿದೆ ಚಾಕರ್ಚಿ, ಅದಕ್ಕೆ ಅವನು ತಿನ್ಲಿಲ್ಲ ಅಂತ ಹೇಳುದು ಅವನೀಗ ನನ್ನ ಹತ್ರ. ನಮ್ಮ ಮನೆಯ ಗತಿ ನೋಡಿ. ನಮಗೆ ಈ ಗ್ಲಾಸಲ್ಲಿ ಚಹಾ ಕುಡಿಲಿಕ್ಕೆ ಬಂದಿದೆ. ಗ್ಲಾಸ್ ಇಲ್ಲ ಇಲ್ಲಿ, ಲೆಕ್ಕದುಂಟು. ಹಾಗೆ ಒಂದು ಇದರಲ್ಲಿ ಹಾಕಿದೆ. ಅದಿನ್ನು ಗ್ಲಾಸ್ ಹುಡುಕ್ತಾ ಹೋದ್ರೆ ಟೀ. ಅಮ್ಮ ನಿಮ್ದು ಕುಡೀರಿ, ತಣ್ಣಗಾಗುತ್ತೆ. ಓಕೆ, ಇವಾಗ ಕುಕ್ಕಿಂಗ್ ನಡೀತಾ ಉಂಟು. ಕುಕ್ಕಿಂಗ್ ಇವತ್ತು ಬಿರಿಯಾನಿ ಮಾಡೋಣ ಅಂತ ಹೇಳಿ, ಪ್ರಾನ್ಸ್ ಬಿರಿಯಾನಿ ನಮ್ಮನೆಗೆ ಇಷ್ಟ. ಅವರಿಗೆ ಪ್ರಾನ್ಸ್ ಬಿರಿಯಾನಿ ಅಂದರೆ ಆಯಿತು. ಹಾಗೆ ಅದೇ ಮಾಡ್ತಾ ಇದ್ದೀನಿ. ಎಲ್ಲರೂ ನುಗ್ಗಿದ್ದಾರೆ ಕಿಚನಲ್ಲಿ. ನಾನಿಲ್ಲಿ ಪ್ರಾನ್ಸಿಗೆ ಮೊಸರನ್ನು ಹಾಕಿದ್ದೀನಿ. ಆಮೇಲೆ ಜೀರಾ ಪೌಡರ್, ಕೊತ್ತಂಬರಿ ಪೌಡರ್, ಅರಿಶಿನ ಪೌಡರ್, ಗರಂ ಮಸಾಲ, ಚಿಲ್ಲಿ ಪೌಡರ್, ಅದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲಿಂಬೆ ರಸ, ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಹಾಕಿದ್ದೀನಿ. ಇವಾಗ ಈ ಮಂಗಂದು ನಾವು ನೆನಪು ತೆಗಿತಾ ಇದ್ದದ್ದು. ನೆನಪು ತೆಗೆಯುವಾಗನೇ ಹಾಜರ ಅವನು. 100 ವರ್ಷ ಬಾಳ್ತಾನ ಅಂತ ಇವನು. ಅಷ್ಟು ವರ್ಷ ನಿಂಗೆ ಮತ್ತೆ ಹ್ಯಾಪಿ ಬರ್ಡೇ. ನಾವೆಲ್ಲ ಇಲ್ಲಿ ಕೆಲಸ ಮಾಡೋದು. ಎಂತ ಹೇಳುದೆಂತ ಇನ್ನು ಅದೇ ಎಂತ ಹೇಳಲಿಕ್ಕಿಲ್ಲ. ಎಂತ ಹೇಳುದೆಂತ, ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಇವನು ಇನ್ನೊಬ್ಬ ಬೆಸ್ಟ್ ಫ್ರೆಂಡ್ ಅಲ್ಲ, ಸೇಮ್. ಅವರೊಬ್ಬರ ಬಿಟ್ಟು ಬೇರೆ ಯಾರು ಕೆಲಸ ಮಾಡ್ತಿರ್ತಾರೆ. ತುಂಬಾ ಭಾರ ಇಷ್ಟ. ಕೆಲಸ ಮಾಡಲ್ಲ ಅವ್ರದ್ದು ನೋಡಿ ಅಂತ ಎಂತ ಡಿಸ್ಕಷನ್ ಇಲ್ಲಿ. ಅವ್ರದ್ದು ಟ್ರೆಕ್ಕಿಂಗ್ ಅಂತೆ. ಒಬ್ರಿಗೂ ಇಲ್ಲಿ ಹೋಗ್ಲಿಕ್ಕೆ ಇದಿಲ್ಲ, ಟ್ರೆಕ್ಕಿಂಗ್ ಹೋಗಿ ಹುಡುಕ್ತಾ ಇಲ್ಲ. ಕೊನಜೆ ಕಲ್ಲು, ಗಡಾಯಿ ಕಲ್ಲು, ಇದು ಕಲ್ಲು, ಇದು ಕಲ್ಲು ಅಂತ ಹೇಳಿ. ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಿ ಅಂದ್ರೆ ಆಗುದಿಲ್ಲ. ಇಲ್ಲಿ ಸ್ಟೋರ್ ಕಾಣುತ್ತೆ ಅಂತ ಅದು ಕಾಣುತ್ತೆ. ಎಂತ ನಿಮ್ಮ ಮಕ್ಕಳು ಮಾಡೋದ? ನೀವು ನೋಡಿ, ಒಂದು ದಿವಸ ನಿಮ್ಮ ಮಕ್ಕಳನ್ನು ಕರ್ಕೊಂಡು ನಾನು ಟ್ರೆಕ್ಕಿಂಗ್ ಹೋಗ್ತೇನೆ. ಅದೇ ಮಾಡ್ಬೇಕು ನೀವು. ಒಂದು ದಿವಸ ಅಂತ ಹೇಳಿ. ನೆಕ್ಸ್ಟ್ ಇಯರ್ ಹೋಗ್. ಒಂದೇ ತಿಂಗಳು ಇರೋದಾ? ಈಗ ಬಂದ್ಯಾ ನೀನು? ಎಲ್ಲ ಬಿರಿಯಾನಿ ಆದ್ಮೇಲೆ ಬಾ ನೀನು. ಬಂದಲ್ಲ ನೋಡಿ. ಇವಾಗ ಆನಿಯನ್ ಫ್ರೈ ಮಾಡೋದು, ಅದು ಜನರಿಗೆ ಗೊತ್ತುಂಟು. ಆನಿಯನ್ ಫ್ರೈ ಮಾಡಲಿಕ್ಕೆ ಗೊತ್ತಿರಲ್ವಾ? ಇರ್ತದಲ್ಲ. ಓಕೆ, ಇದು ಬಿರಿಯಾನಿ ನಾನು ಆಲ್ರೆಡಿ ಹಾಕಿದ್ದೇನೆ ರೆಸಿಪಿ ಚಾನಲಲ್ಲಿ, ಹಾಗಾಗಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಆಯ್ತಲ್ಲ, ಅಲ್ಲೇ ಪ್ರಾಬ್ಲಮ್ ಸಾಲ್ವ್. ಮಾತ್ರ ತೋರಿಸೋದು. ಹಾಗೆ ಅದರಲ್ಲಿ ನೋಡಿ ರೆಸಿಪಿ ಚಾನಲ್ ಪ್ರಾನ್ಸ್ ಬಿರಿಯಾನಿ ಫ್ರಮ್ ಮಧ್ಯಮ ಕುಟುಂಬ ಅಂತ ಹಾಕಿದ್ರೆ ಟ್ಯಾಗ್ ಮಾಡಿ, 2-3 ಟ್ಯಾಗ್ ಮಾಡಿ ಬೆಸ್ಟ್. 2-3 ಬಿರಿಯಾನಿ ಸಿಗುತ್ತೆ ನೋಡಿದ್ರೆ. ಲಾಲಿಪಾಪ್ ಡಿಪ್ ಮಾಡಲು ನಾನು ಸಾಸ್ ರೆಡಿ ಮಾಡ್ತಾ ಇದ್ದೀನಿ. ಬ್ಯಾಡಗಿ ಮೆಣಸನ್ನು ಸ್ವಲ್ಪ ಬೇಯಿಸಿ ನಾನು ತೊಗೊಂಡಿದ್ದೀನಿ, ಗ್ರೈಂಡ್ ಮಾಡ್ತಾ ಇದ್ದೀನಿ. ಅದರೊಂದಿಗೆ ಸ್ವಲ್ಪ ಆನಿಯನ್ ಹಾಗೂ ಡ್ರೈ ಗಾರ್ಲಿಕ್ಕನ್ನು ಹಾಕಿ ಇದನ್ನು ಒಟ್ಟಿಗೆ ನಾನು ಹಾಕ್ತಾ ಇದ್ದೀನಿ. ಜಿಂಜರ್ ಕೂಡ ಸ್ವಲ್ಪ ಬೇಕಿದ್ರೆ ನೀವು ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಅದರೊಂದಿಗೆ ಸಾಸ್ ಹಾಕ್ತಾ ಇದ್ದೀನಿ. ಯಾವುದೆಲ್ಲ ಟೊಮೆಟೊ ಸಾಸು, ಚಿಲ್ಲಿ ಸಾಸ್, ಸೋಯಾ ಸಾಸ್ ಇದನ್ನೆಲ್ಲ ಹಾಕಿ ಒಂಥರ ಬ್ಯಾಲೆನ್ಸ್ ಮಾಡಿದ್ದೀನಿ. ಟೇಸ್ಟ್ ಎಲ್ಲ ನೋಡಿ ನೀವು ಮೊದಲು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು, ಸ್ವಲ್ಪ 1 ಚಮಚದಷ್ಟು ನೀರನ್ನು ಹಾಕಿದರೆ ಆಯಿತು, ಜಾಸ್ತಿ ಹಾಕಬೇಡಿ. ನೀರುಳ್ಳಿ ಫ್ರೈ ಆದಮೇಲೆ ಅದಕ್ಕೂ ಕೂಡ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ, ಹಾಗೂ ಮ್ಯಾರಿನೇಟ್ ಮಾಡಿದ್ದ ಪ್ರಾನ್ಸ್ ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿ ಫ್ರೈ ಮಾಡಿ ಆದಮೇಲೆ ಟೊಮೆಟೊ ಹಾಕಿದರೆ ಆಯಿತು. ನೀವು ಯಾಕೆ ಹೇಳೋದಿಲ್ಲ? ಎಂತ
ಎಂತ ಎಲ್ಲ ಹಾಕ್ತೀರಾ ಅಂತ ಈಗನೇ ನೀವು ಈಗನೇ ಯಾಕೆ ಹೇಳ್ತಿಲ್ಲ ಈಗ ಕೇಳುದಿಲ್ಲ ಸೌಂಡ್ ಟ್ರಾಸಿ ಉಂಟು ಅದಕ್ಕೆ. ಮತ್ತೆ ನಿಮಗೆ ಕಷ್ಟ ಆಗ್ತದಲ್ಲ ವಾಯ್ಸ್ ಓವರ್ ಕೊಡಲಿಕ್ಕೆ. ನೋಡಿ ಅಮ್ಮ ಎಷ್ಟು ಕಷ್ಟ ಮಾಡ್ತಾರೆ ನಿಮಗೆ ಒಂದು ವಿಡಿಯೋ ತರಲಿಕ್ಕೆ ಅಲ್ಲ ಅಮ್ಮ. ವಿಡಿಯೋ ತರಲಿಕ್ಕೆ ಮತ್ತೆ ನಿಮಗೆ ತಿನ್ಲಿಕ್ಕೆ ನನಗೆ ತಿನ್ನಲಿಕ್ಕೆ ಅಲ್ಲ ಮತ್ತೆ ನಾನು ಕೂಡ ಕಷ್ಟಪಡ್ತೀನಿ ಅಮ್ಮನ ಜೊತೆ. ಎಂತನೋ ನಿಂದು ಇವತ್ತು ಲಾಲಿಪಾಪ್ ಮಾಡ್ತಿದ್ದಾರೆ. ಲಾಲಿಪಾಪ್ದು ವಿಷಯ ಹೇಳಲಿಲ್ಲ ಅಲ್ಲ ನೀವು. ಇದು ಪಾಪ್ ಲಾಲಿ. ಲಾಲಿ ಲಾಲಿ ಇದು ಲಾಲಿ, ಇದು ಪಾಪ್. ಲಾಲಿಪಾಪ್ ಚಟ್ನಿ ಕೂಡ ಉಂಟು ನೋಡಿ. ಅದು ಪಪ್ಪನಿಗೆ ಇಷ್ಟ, ಅದಕ್ಕೆ ನಾನು ಮಾಡಿ ಹ್ಞೂ ಅವರಿಗೆ ಹೇಳದೆ ನಾನು ಮಾಡಿ. ಲಾಲಿಪಾಪ್ ಚೀತ್ನಿ. ಘಮ ಘಮ ಬಿರಿಯಾನಿ ರೆಡಿ ಆಗ್ತಾ ಉಂಟು. ನಮ್ಮ ಕ್ಲಾರು ಇವತ್ತು ವಿಡಿಯೋ ಮಾಡ್ತಾ ಇದ್ದಾನೆ. ಸರಿಯಾಗಿ ಬರದಿದ್ರೆ ಹೇಳಿ. ಕ್ಲಾರು ಮಾಡಿದ್ದು. ನಾನು ಯಾವಾಗಲೂ ತೆಗಿತೀನಿ ವಿಡಿಯೋಸ್. ಬಿರಿಯಾನಿ ಬಿರಿಯಾನಿ ಪುನಃ ರೈಸ್ ಹಾಕ್ಲಿಕ್ಕೆ. ಇದು ಅಮ್ಮನಿಗೆ ಇಷ್ಟ ಪ್ರಾನ್ಸ್ ಅಂದರೆ. ಪ್ರಾನ್ಸ್ ಬಿರಿಯಾನಿ ಒಂದು ಭಾರಿ ಅವರಿಗೆ ಯಾವತ್ತು. ಆಯ್ತು, ಹೀಗೆ ಮಾಡಿದರೆ ಆಯಿತು 3 ಸಲ ಹೀಗೆ ಮಾಡಿದರೆ ಆಯಿತು 3 ಸಲ ಆಯಿತು ಬಿರಿಯಾನಿ ರೆಡಿ. ಎಂತದ ಇದೆಲ್ಲ ಛ, ನಿನ್ನ ಕೈಗೆ ಇದೆಲ್ಲ ಸೂಟ್ ಆಗ್ತದ? ನಾನು ಅವನ್ ಜಾಪ ಕೊಟ್ಟ ನಾನು ತಂದಿಟ್ಟ. ಹೌದೌದು, ಜಾಪ ಕೊಟ್ಟಿದ್ದು ನಿನ್ ಇಟ್ಟದ್ದಷ್ಟೇ. ಇದೆಂತ ನಾನು ಸತ್ತೆ ಅವನ್ ಕೊಟ್ಟದ್ ಮಾಡಿದ್ರೆ ಛ, ಜೀವ ಜ್ಞಾನಿಕಾರ. ಆಯ್ತಾ ನಿಮ್ದು? ಆಯ್ತು, ಇನ್ನು ಪಾತ್ರೆ ಎಲ್ಲ ತೊಳೆದು ಡ್ರೈ ಎಲ್ಲ ಕೆಲಸ ಆಯಿತು. ವಿನೋದ್ ಇದ್ದಾನೆ, ಅದೆಲ್ಲ ಅವನು ಹೊರಗಿದ್ದಾನೆ, ಟೈಮ್ ಪಾಸ್ ಮಾಡ್ತಿದ್ದಾನೆ. ಕರಿ 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 ಬೇಗ. ಓಕೆ, ಅಜ್ಜಿದ್ದು ಕೇಕ್ ಬಂತು. ಇದು ಕೇಕ್. ಓಕೆ, ಇವಾಗ ಒಂದು ಬರ್ಡೇ ಹಾಗೆ ಪಾರ್ಟಿ ನಮ್ಮದು ಸಣ್ಣದಾಗಿ ಸ್ಟಾರ್ಟ್. ಈ ವರ್ಷ ಯಾರ್ದು ಅಷ್ಟು ಗ್ರ್ಯಾಂಡ್ ಇಲ್ಲ ಮೊದಲು ಮಾಡುವಾಗೆ, ಆದರೆ ಸೆಲೆಬ್ರೇಟ್ ಮಾಡಲೇಬೇಕು ಎಲ್ಲರದ್ದು ಕೂಡ. ಹಾಗೆ ಇದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಸಣ್ಣದಾಗಿ, ಆದರೂ ಪರವಾಗಿಲ್ಲ ನಮ್ಮ ಜೊತೆ. ಹಾಗೆ ಕೇಕ್ ಬಂದಿದೆ, ಅಮ್ಮಂದು ಫೇವ್ರೆಟ್ ಕೇಕ್ ಇದು. ನಟ್ಸ್ ಕೇಕ್ ನಾವು ತಗೊಂಡು ಬಂದಿದ್ದೀವಿ, ಅವ್ರಿಗೆ ಇಷ್ಟ. ನಟ್ಸ್ ಹೇಳ್ತಾ ಇರೋದು ಯಾವಾಗಲೂ. ಹಾಗೆ ಈಗ ಅಮ್ಮ ಎಂಟ್ರಿ ಮಾಡ್ತಾರೆ. ಬನ್ನಿ ಅಮ್ಮ. ನನಗೆ ಮುತ್ತು ಕೊಡ್ಲಿಲ್ಲ ಅಂತೆ ಅಮ್ಮ, ಅದಕ್ಕೆ ಮತ್ತೊಮ್ಮೆ. ಅವರು ಎತ್ಕೊಂಡಿದ್ದಿಲ್ಲ ನೀನು. ಜಬ್ಬಿನಗಾತ್ ಹ್ಯಾಪಿ ಬರ್ಡೇ ಟು ಯು. పొట్లుందరియా పొట్లుందరులేవి. ಕೇಕ್ ಕಟ್ಟಿಂಗ್ ಆಯಿತು. ಇವಾಗ ಕೇಕ್ ಎಲ್ಲ ಕಟ್ ಮಾಡಿ ಹಂಚಿ ನೀವೇ. ಓಕೆ, ಇವಾಗ ಕೇಕ್ ಕಟ್ಟಿಂಗ್ ಆಯಿತು, ತಿಂದು ಅದನ್ನು ಸಫಾಯಿ ಮಾಡಿ ಆಯಿತು. ಎಲ್ಲರಿಗೆ ಹಸುವಾಯಿತು ನೋಡಿ ಅಂತ ಫುಲ್ ಕ್ಲೀನ್. ಇವಾಗ ಎಂತ ಅಂದರೆ ಗೇಮ್ ಆಟಾಡೋಣ ಅಂತೇಳಿ ಸಣ್ಣ ಗೇಮ್ ಒಂದು. ಅದನ್ನು ನಮ್ಮ ಕ್ಲಾರುಗೆ ಹಸ್ತಾಂತರಿಸ್ತಾ ಇದ್ದೀನಿ ನಾನು, ಅವನು ಆಟ ಆಡಿಸ್ತಾನೆ. ಹೇಳು ಕ್ಲಾರು. ಕಲರ್ ಗೇಮ್. ಓಕೆ, ನಾವು ಒಂದೊಂದು ಕಲರ್ ತೋರಿಸ್ತೇವೆ, ಆದ್ರೆ ಅದರ ಕಲರ್ ಹೇಳಿಕ್ಕಿಲ್ಲ, ಬೇರೆ ಕಲರ್ ಹೇಳಿ. ಮೊನ್ನೆ ಹಾಗೆ ಉಲ್ಟಾ ಹೇಳಿದ್ದ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ರೆಡ್ ಹೇಳಿಕ್ಕಿಲ್ಲ, ಬೇರೆ ಕಲರ್ ಹೇಳಿಕ್ಕೆ ಅರ್ಥದಲ್ಲ. ಇಲ್ಲ ಆಡುವ ಫಾಸ್ಟ್ ಟೈಮ್ ತುಂಬಾ ಥಿಂಕ್ ಮಾಡ್ಲಿಕ್ಕಿಲ್ಲ. ಮ್ಯಾಕ್ಸ್ 2 seconds. ಫಸ್ಟ್ ತಂಡಿಗೆ ರೆಡಿ. ಕಂಗ್ರಾಚುಲೇಷನ್ಸ್. ರೆಡ್, ಬ್ಲೂ,
ಗ್ರೀನ್ ಎಲ್ಲೋ ಕಲರ್ ರಿಪೀಟ್ ಆಗ್ಲಿಕ್ಕಿಲ್ಲ. ಆಯ್ತಾ ಅದೇ ಈಗ ನೆಕ್ಸ್ಟ್ ನೆನ್ಪಿಟ್ಟಿಗೆ ಆಗಲ್ಲ. ಹೌದಾ ಯಾವ್ದು ಹೇಳಿದ್ರಿ ಅಂತ ಹೇಳಿ ಅದು ಸೇಮ್ ಕಲರ್ ಎಂತ ಆಗ್ತದೆ, ಸೊ ಈಸಿ ಆಗ್ತದೆ, ರಿಪೀಟ್ ಆಗೋದು ಬೇಡ. ಓಕೆ ರೆಡಿ? ಪಿಂಕ್, ಗ್ರೀನ್, ಯೆಲ್ಲೋ, ಹಾ. ಆರೆಂಜ್, ಬ್ಲೂ, ಪಿಂಕ್. ಇದು ರ್ಯಾಂಡಮ್ ಮೆಸೇಜ್ ಜನರೇಟ್ ರ್ಯಾಂಡಮ್ಲಿ. ಎಂತ ಮಂಗ ಮಾರೆ ನೀನು ಛೆ. ಸ್ಟಾರ್ಟ್ ಇದೆ. ಓಕೆ, ಗ್ರೀನ್. ಅದಾಯ್ತಾ? ವೈಟ್, ರೆಡ್, ಗ್ರೀನ್, ಪಿಂಕ್, ಯೆಲ್ಲೋ, ಆರೆಂಜ್. ಬೊಂದು, ಪಚ್ಚೆ, ನೀಲಿ, ಬಂತು ನೀಲಿ, ಗ್ರೀನ್ ಗ್ರೀನ್ ನೀಲಿ. ಎಲ್ಲ ಕಲರ್ಗೆ ಇದ್ದ. ಕಲರ್ಗೆ. ಸ್ಟಾರ್ಟ್. ಲೈಟ್ ಪಿಂಕ್, ಲೈಟ್ ಬ್ಲೂ, ಲೈಟ್ ರೆಡ್, ಲೈಟ್ ಗ್ರೀನ್, ಅದು ಗ್ರೀನ್. ಬ್ಲೂ, ಆರೆಂಜ್, ಆರೆಂಜ್, ಒಟ್ಟು ಖುಷಿ, ಒಟ್ಟು ಖುಷಿ. ಗ್ರೇ, ವೈಟ್, ಸಿಲ್ವರ್, ಗ್ರೀನ್, ವೈಟ್, ಬ್ಲೂ. ಇನ್ನ ಡಬ್ಬ ಗೇಮ್ ನೀನು ಆಟ ಆಡು. ಮೂರು ಜನ ಔಟ್ ಆದ್ರು ಡಬ್ಬ ಗೇಮ್ ಆಡಲಿಕ್ಕೆ. ಸ್ಟಾರ್ಟ್ ಮಾಡುವಲ್ಲ. ಬ್ಲ್ಯಾಕ್, ಗ್ರೀನ್, ಗ್ರೀನ್, ಅದು ಗ್ರೀನ್ ಅಲ್ಲ, ಗ್ರೀನ್ ಮುಂಚೆ ಇತ್ತು. ಬ್ಲೂ, ಆರೆಂಜ್, ರೆಡ್, ವಿನ್ಯಾಸ್, ಬ್ಲ್ಯಾಕ್, ವೈಟ್, ಸಾಕು ಸಾಕ ಇರ್ಲಿ. ನೋಡ್ಬೇಕು ಎಲ್ಲರೂ ಹೇಳ್ತಿದ್ದ ನಾನು ವೈಟ್ ಹೇಳಿದ್ದೀನಿ. ಮತ್ತೆ ಮತ್ತೆ ನೋಡು. ನಾವು ರಿವ್ಯೂ ನೋಡಿ ಬಂದ್ವಿ. ರಿವ್ಯೂ ಅಲ್ಲಿ ಇತ್ತು. ರಿವ್ಯೂ ಅಲ್ಲಿ ನಾನು ಬ್ಲ್ಯಾಕ್ ಅದು ರಿವ್ಯೂ ಹಾಕಿ ಬೇಕಾದ್ರೆ ನಾನು ಬ್ಲ್ಯಾಕ್ ಹೇಳಿದ್ದೇನೆ, ನೀವು ವೈಟ್ ಹೇಳಿದ್ರೆ ಅವನು ವೈಟ್. ಹೌದು, ಬ್ಲ್ಯಾಕ್ ಅವನು 2 ಸತಿ ಹೇಳಿದ್ದಾನೆ. ಅದಕ್ಕೆ ಅವನಿಗೆ ಇವತ್ತು ಸ್ನ್ಯಾಕ್ಸ್ ಇಲ್ಲ. ಅವರಿಲ್ಲ, ಅದು ನಿಂಗೆ ಮಾತ್ರ. ಡಬ್ಬ ಗೇಮ್ ಆಯ್ತು. ಅದು ಒಳ್ಳೆದಿಲ್ಲ ಗೇಮ್. ಅದು ನೀವು ಯಾರು ಮನೆಯಲ್ಲಿ ಟ್ರೈ ಮಾಡಬೇಡಿ. ನಿಮ್ಮ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಅವರಿಗೆ ಓಕೆ ಆಗ್ಬೇಕು. ಬೇರೆ ಯಾವುದು? ಇನ್ನು ಈಗ ಅವರು ಸ್ನ್ಯಾಕ್ಸ್ಗೆ ರೆಡಿ ಮಾಡ್ತಾ ಇದ್ದಾರೆ. ನಾವೇನಾದ್ರೂ ಟೈಮ್ ಪಾಸ್ ಮಾಡೋಣ. ಎಂತ ಮಾಡೋದು? ಜಾಪಾನಿಗೆ ಡ್ಯಾನ್ಸ್ ಮಾಡಿಸುವ. ಹಾ ಓಕೆ. ಜಾಪಾ ಈಗ ಪಜ್ಜು ಕಡೆಯಿಂದ ಒಂದು ಡ್ಯಾನ್ಸ್ ಪ್ರದರ್ಶನ. ಅಮ್ಮನಿಗೋಸ್ಕರ ಪಜ್ಜು ಒಂದು ಡ್ಯಾನ್ಸ್ ಅನ್ನು ರೆಡಿ ಮಾಡಿದ್ದಾನೆ. ಅದನ್ನ ಇವಾಗ ಮಾಡೋಣ. ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾನೆ ಅವನು. ಅವನು ದಿನ ಬೆಳಿಗ್ಗೆ ರಾತ್ರಿ ಎದ್ದು ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಅವನು ಪ್ರಾಕ್ಟೀಸ್ ಮಾಡಿದ್ದಾನೆ. ನೋಡುವ ಈಗ ಸ್ವಲ್ಪ ಹೊತ್ತಿನಲ್ಲಿ ಜಾಪಾ ಡ್ಯಾನ್ಸ್ ಮಾಡ್ತಾನೆ. ಇವಾಗ ನಮ್ಮ ಪಜ್ಜು ರೆಡಿ ಆಗಿದ್ದಾರೆ. 1 ವಾರದಿಂದ ಈ ಒಂದು ಡ್ಯಾನ್ಸಿಗೋಸ್ಕರ ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅಮ್ಮನಿಗೋಸ್ಕರ ಈ ಡ್ಯಾನ್ಸ್ ಅವನು ಮಾಡ್ತಾ ಇದ್ದಾನೆ. ತುಂಬ ಪ್ರೀತಿಯ ಒಂದು ಅಮ್ಮ. ಚಿಕ್ಕಮ್ಮ ಅಲ್ಲ, ನೀವು ದೊಡ್ಡಮ್ಮ. ದೊಡ್ಡಮ್ಮ ಹಾಗೆ ಹೇಳಿದ್ದಾನೆ, ನನ್ನ ದೊಡ್ಡಮ್ಮನ ಬರ್ಡೇ ದಿನ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ನನಗೆ ಲಾಲಿಪಾಪ್ ಸಿಗುದಿಲ್ಲ ಅದ್ರ ಪ್ರಾಬ್ಲಮ್ ಇಲ್ಲ, ಅದನ್ನ ನಾನು ಡ್ಯಾನ್ಸ್ ಮಾಡ್ತೀನಿ. ಈಗ ನಿಮ್ಮ ಮುಂದೆ ಡ್ಯಾನ್ಸ್ ಪ್ರದರ್ಶನ ನಡೀತಲಿದೆ. थोड़ी फुर्सत भी मेरी जाग भी बाहों को दीजिए. थोड़ी फुर्सत भी मेरी जाग भी बाहों को दीजिए. आज की रात ಈ ರೀತಿ ಸ್ಪೋರ್ಟಿವ್ ಆಗಿರ್ಬೇಕು. ಯಾವಾಗಲೂ ಏನು ಮಾಡ್ಲಿಕ್ಕೆ ರೆಡಿ ಇರಬೇಕು. ಇದರಲ್ಲಿ ಯಾವುದೇ ನಾಚಿಕೆ ಇಲ್ಲ. ಟ್ಯಾಲೆಂಟ್ ತೋರಿಸಿದಲ್ಲಿ ನಾಚಿಕೆ ಇಲ್ಲ. ನೆಕ್ಸ್ಟ್ ಇವನ್ ಕೂಡ ಪ್ರಾಕ್ಟೀಸ್ ಮಾಡಿದ್ದಾನೆ ತುಂಬಾ.
ಪ್ರಾಕ್ಟೀಸ್ ಮಾಡಿದೆ, ಯಾಕೆ ಆಡ್ ಆಗ್ಲಿಲ್ಲ ನನಗೆ ಗೊತ್ತಿಲ್ಲ. ಅಮ್ಮ ಇಷ್ಟ ಆಯ್ತಾ ಡ್ಯಾನ್ಸ್ ಪದ್ಯದು? ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ. ಅಮ್ಮನಿಗೆ ಅಂತ ಡ್ಯಾನ್ಸ್ ಎಲ್ಲ ನೋಡ್ಲಿಕ್ಕೆ ಭಾರಿ ಖುಷಿ ಮಾಡ್ರೆ, ನಮ್ಗೆ ನಮ್ಮ ಪದ್ಯನ್ ಕಂಡ್ರೆ ಹಾಗೆ. お前はもう死んでいる。何？ ಈಗ ನೆಕ್ಸ್ಟ್ ಸ್ನಾಕ್ಸ್ ರೆಡಿ ಆಯ್ತಾ? ಈ ಅಡಿಗೆ ಭಟ್ರು ಎಂತ ಕೇಟ್ರಿಗೆ ಸರಿ ಇಲ್ಲ. ಓ ಅಡಿಗೆ ಭಟ್ರೆ, ನಮ್ಗೆ ಇಲ್ಲಿ ನಿಮ್ಗೋಸ್ಕರ ನಾವು ಟೈಮ್ ಪಾಸ್ ಮಾಡಿ ಪಾಪ ಪಜ್ಜು ಸ್ಪೆಷಲ್ ಡ್ಯಾನ್ಸ್ ಮಾಡಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಎಂತ ಯಾರು? ಗೊತ್ತಿಲ್ಲ. ಈಗ ಗಿಫ್ಟ್ ಸೆಕ್ಷನ್. ನಾನು ನೆಕ್ಸ್ಟ್ ಅಂತ ಹೇಳೋದು ನನ್ಗೆ ಗೊತ್ತಿಲ್ಲ ಹೇಳಿ.何？ನಂದು ಯಾವಾಗ ಮಾಡ್ತಿರ್ತೇನೆ ಅದು ನೋಡಿ ನಾನು ರೀಲ್ ಪಾಪ ಅವ್ರು ನೋಡ್ಬೇಕಾ? ಹೌದು, ಅವ್ರದ್ದು ಬರ್ಡೇ ಮಾರೆ, ಆಸೆ ಒಂದು. ರೀಲ್ ಮಾಡುವ, ರೀಲ್ ಅಲ್ಲ, ಡ್ಯಾನ್ಸ್ ಮಾಡು. ಇದು ಮಾಡುವ. ಯಾವ್ದು? ಅದು ಬೇಡ. ಅಪ್ಪ, ಹಾಡಿಯಾ? ಪ್ರಾಯಿ ಆಗ್ತಾ ಉಂಟು, ಪ್ರಾಯಿ. ನಮ್ಮ ಫ್ರೈ ಮಾಡುವವರು. ಈಗ ಸ್ನಾಕ್ಸ್ ಒಂದೊಂದು ತಗೊಳ್ಳಿ. ಬಿಸಿ ಬಿಸಿ ಒಂದು ಫಸ್ಟ್. ಒಳ್ಳೆ ಉಂಟು. ಅವರಿಬ್ಬರು ಇದ್ದಾರಲ್ಲ, ಅದೆಲ್ಲ ತಿನ್ಲಿಕ್ಕೆ ಆಗ್ತದೆ ಇವರಿಗೆ, ವೆಜ್ ಎಲ್ಲ ತಿನ್ಲಿಕ್ಕೆ ಆಗುದಿಲ್ಲ. ನೋಡಿ ಅಂತ ಹೀಗೆ ಕಚ್ತಾರಂತ. ನಾಯಿಗೆ ಕೂಡ ಕೊಡುದಿಲ್ಲ, ಹಾಗೆ ಕಚ್ತಾ ಇದ್ದಾರೆ ಅವರು. ಓಕೆ, ಈಗ ಸ್ನಾಕ್ಸ್ ಆಯಿತು. ಇವಾಗ ಅಮ್ಮನಿಗೆ ಗಿಫ್ಟ್ ಕೊಡು. ಹಾಗೆ ಅವ್ರು ಹೇಳಿದ್ದಾರೆ ಯಾರಿಂದ ಏನು ಗಿಫ್ಟ್ ಬೇಡ ನನಗೆ ಈ ಸಲ ಅಂತ ಹೇಳಿ. ಹಾಗೆ ಎಲ್ಲರೂ ಕೊಡಿ, ಮತ್ತೆ ನಾಳೆ ರಿಟರ್ನ್ ಕೊಡುವ. ಈಗ ಕೊಡ್ಬೇಕಂತೆ, ನಾಳೆ ರಿಟರ್ನ್ ಕೊಡ್ತಾರಂತೆ. ಈಗ ನಾನು ಕೊಡ್ಬೇಕಾ? ಅಲ್ಲ, ನಾನು ನಿಮಗೆ ಕೊಡ್ಬೇಕಂತೆ, ಮತ್ತೆ ಅವ್ರು ತಗೊಂಡಾದ್ರೆ ರಿಟರ್ನ್ ಮಾಡ್ತಾರಂತೆ. ಇಲ್ಲಿಂದ ತಂದದ್ದು ಅಲ್ಲಿ ರಿಟರ್ನ್ ಕೊಟ್ಟು ಬನ್ನಿ. ಟಾಪಿಗೆ ಎಲ್ಲ ಅಲ್ಲ. ಚಾ ಇವಾಗ ಬಡಿ ಬಡಿ ಮೋಟೆ ಮೋಟೆ ಯಾವ ಫಸ್ಟ್ ಮಕ್ಕಳು. ಎಂತ ಅಷ್ಟೇ. ಬಂಗಾರಮ್ಮ ದುಂಕ ಅಂತ ಬಂಗಾರ ಕೊಟ್ಟಿದ್ದಾರೆ ಮೊಮ್ಮಕ್ಕಳು. ಮತ್ತೆ ಬಂಗಾರದಂತ ಮೊಮ್ಮಕ್ಕಳು ಬಂಗಾರ ಕೊಟ್ಟಿದ್ದಾರೆ. Pure 24 carat, specially designed from New Zealand. ವಿಲ್ಸನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ ಅಂಡ್ ಇದು ಚಿಕ್ಕ ಚಿಕ್ಕದು ಕೊಲಿಸಿದ್ದು ಅವರಿಗೆ ಇಷ್ಟ ಯಾವಾಗಲೂ. ವೇಟ್ ಇಲ್ಲಿ ಸಹ ಉಂಟು. ಇದು ನಿಮಗೆ ಇದಕ್ಕೆ ಸಾರಿಗೆಲ್ಲ. ವೇಟ್ ಗೋಲ್ಡ್ ಇದೆ. ನನಗೆ ಯಾವ ಓಸಿ ತಗೊಳ್ಳಿಕ್ಕೆ ಆಗುತ್ತಾ ನೋಡು. ಓಕೆ, ಇದು ಅಜ್ಜು ಬಂದ, ಗಿಫ್ಟ್ ತಂದ, ಅಮ್ಮನಿಗೆ ಕೊಟ್ಟ. ಕರೆಕ್ಟ್ ಉಂಟು. ಇನ್ನೊಂದು ಪೆಟ್ಟು ಬಿಡ್ಲಿಕ್ಕೆ ಒಂದು ಬಿಡಿಸಿ. ಒಳ್ಳೆದುಂಟಲ್ಲ ಬಾಟದಲ್ಲಿ ಪೆಟ್ಟು ಬಿದ್ದರೆ ಉಂಟಲ್ಲ ಕರೆಕ್ಟ್ ಆಗ್ತದೆ. ಒಳ್ಳೆ ಬರಬೇಕು ಬಾಟ. ಚಾಟ, ಬಾಟದಲ್ಲಿ ಚಾಟ. ಈಗ ನಮ್ಮ ವಿನ್ಯಾಸ್ ವಿನ್ಯಾಸ್ ಹ್ಯಾಪಿ ಬರ್ತ್ಡೇ ಆಂಟಿ. ಆರ್ಥೋ ಇದು ಅಂತ ಅವರಿಗೆ ಒಳ್ಳೆದಾಯ್ತು. ಅವರಿಗೆ ಕಾಲು ಆಗುತ್ತೆ ಯಾವಾಗಲೂ.
ಇದು ನನಗೆ ಸರಿ ಉಂಟು. ಥ್ಯಾಂಕ್ ಯು ವಿನ್ಯಾಸ್, ಥ್ಯಾಂಕ್ ಯು ಸೋ ಮಚ್. ಈಗ ಡ್ಯಾಡಿದು ಗಿಫ್ಟ್. ಡ್ಯಾಡಿ ಎಂತ ಅದು ನಮ್ಮ ಮುಂದೆ ಕೊಡ್ಲಿಲ್ಲ, ನಮ್ಗೆ ಗೊತ್ತಿಲ್ಲ. ತಡ ಬೇಗ ತೆಗೆದು ಕೊಡಿಸಿ. ಈಗ ಹಾಕಿದ್ದಾರೆ ನೋಡಿ ಅಮ್ಮ. ಓಕೆ ಸಾಕು ಸಾಕು. ಸಿಕ್ಕಿದ್ರೆ ಸಾಕು. ಇದು ಡ್ಯಾಡಿ ತಗೊಂಡು ಬಂದಿದ್ದ ಅಮ್ಮನಿಗೆ ನಿನ್ನೆ ತಂದು ಅವರೇ ಒಗೆದಾಕಿ ಹೇಳಿದ್ದಾರೆ. ನಿನ್ನೆ ಒಗೆದಾಕಿ ಇವತ್ತು ಚರ್ಚಿಗೆ ಹೋಗುವಾಗ ಹಾಕಿ ಹೋಗಿದ್ದಾರೆ. ನೀನೆಂತ ತಗೊಂಡು ಬಂದಿದೀಯಾ? ನಿಂದೆಂತ ಉಂಟು ಇಲ್ಲಿ? ಡ್ಯಾನಿ ಡ್ಯಾನಿ ಹಂಗೆ ಇದು ನಂದು ಹಾಗೂ ನಿಮ್ಮ ಮಗನ ಕಡೆಯಿಂದ. ಥ್ಯಾಂಕ್ ಯು. ಬಂಗಾರ ಬಾಳ ಬಂಗಾರ ನೀನು. ಸ್ವಲ್ಪ ಟೈಟ್ ತಗೊಂಡು ಬಂದೆ, ದೊಡ್ಡದು ಬೇಡ ಅಂತ ಹೇಳಿ. ಒಂದು ಅಕ್ಕನ ಸೈಜ್ ಹಾಕಿ ಅದ್ರಲ್ಲಿ ಒಂದು ಚಿಕ್ಕದು ಬಂದಿದೆ ಸೈಜ್. ಒಂದು ಸಣ್ಣದು ಬಂದಿದೆ. ಅಲ್ಲ ಅದು ಕಿಲೋಮೀಟರ್ ಚೇಂಜ್ ಮಾಡು. ಅದು ಹೌದು ಅವಳು ಮತ್ತೆ ಅವಳು ಇದು ಕೂಡ ಹಾಕ್ತಾಳೆ ಈಗ ಅಮ್ಮಂದು. ಹೇಳಿದ್ನೆ ಹೀಗೆ ಮಾಡಿ ಅಮ್ಮ, ಹೀಗೆ ಮಾಡಿಯಾ? ಹೀಗೆ ಇನ್ನೆಲ್ಲ ಅಂತದಿಲ್ಲ. ಅದು ಚಿಕ್ಕದಾಗುತ್ತೆ ಹಾಗೆ ಹಾಕ್ಲಿಕ್ಕೆ ಆಗಲ್ಲ. ಹೌದು ಆಗಲ್ಲ, ಅದು ನೆಕ್ಸ್ಟ್ ನಾನು ರಿಟರ್ನ್ ಮಾಡ್ತೀನಿ. ನಾನು ಹೇಳಿದ್ದು ಬೇರೆ ಸೈಜ್ ಬಂದಿದೆ, ಎಂತ ಮಾಡಿದ್ವಿ ಅವ್ರಿಗೆ ಇಷ್ಟ ಆಯಿತು. ಇದು ಫ್ಯಾನ್ಸಿಗೆ ಹಾಕಲಿಕ್ಕೆ, ಇದು ನಿಮಗೆ ನಾರ್ಮಲ್ ಹಾಕಲಿಕ್ಕೆ, ಇದು ನೀವು ಟ್ರೆಡಿಷ್ನಲ್ ಹಾಕುವಾಗ ಹಾಕಲಿಕ್ಕೆ. ಓಕೆ, ಇಷ್ಟ ಆಯ್ತಮ್ಮ ಎಲ್ಲರದ್ದು ಗಿಫ್ಟು. ಚೆಂದ ಉಂಟು. ದೇವರು ನಮಗೆ ಒಳ್ಳೇದು ಮಾಡಿದರೆ ನೆಕ್ಸ್ಟ್ ಟೈಮು ನಮ್ಮ ಕಡೆಯಿಂದ ಅಮ್ಮನಿಗೆ ಬಂಗಾರ. ಒಂದು ಆಸೆ ಉಂಟು ನನಗೆ 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 ಮತ್ತು ಆವಾಗ ಕೊಟ್ಟಿದ್ದಲ್ಲ ಬಂಗಾರ ಕೊಟ್ಟಿದ್ದೀರಿ. ಮೂರಲ್ಲ ಅದೀಗ ಬೇಡ. ಅದೆಲ್ಲ ಬೇಡ ಅಮ್ಮ. ಆದ್ರೂ ನನಗೆ ಮತ್ತು ಇರ್ಲಿ ಅದು. ಆದ್ರೂ ನನಗೆ ಮತ್ತು ನಿಮ್ಮ ಮಗನಿಗೆ ಒಂದು ಆಸೆ ಉಂಟು, ಒಂದು ನಿಮ್ಗೆ ಬಂಗಾರ ಏನಾದ್ರು ಮಾಡಿಸಿ ಕೊಡ್ಬೇಕು ಅಂತ. ಮತ್ತೊಂದು ಉದ್ದ ಚೈನಿ तुम्हारे काट कर रेडी करता ಹಾಗೆ ಒಂದು ಆಸೆ ಉಂಟು ಅವರಿಗೆ ಕೊಡಬೇಕು ಅಂತ ಹೇಳಿ. ದೇವರು ದಯಪಾಲಿಸಿದ್ರೆ ಅದೊಂದು ಮಾಡಬೇಕು. ನಮ್ದಿಬ್ಬರದ್ದು ಕೂಡ ಆಸೆ ಅದು. ನೋಡೋಣ, ಮನೆಯದೆಲ್ಲ ಒಮ್ಮೆ ಟೆನ್ಷನ್ ಮುಗಿಲಿ. ಅಪ್ಪನದ್ದು ಬಂದಿಲ್ಲ. ಓಕೆ, ಹಳೆ ಅಕ್ಕ ಬುಳ್ಳೆ ಇವನ್ ನೋಡಿ ಅಂತೆ. ನಾನು ಅದ್ರ ಅಟ್ಲೀಸ್ಟ್ ಡೀಸೆಂಟ್ ಇದ್ದೇನೆ, ಅವನ ಚಾಪುರಿ ಚೆನ್ನಾಗಿದೆ. ನಾವು ಕೇಳಲಿಲ್ಲ ಅಲ್ಲ. ಚೀಸ್ ಬಾಲು ಮತ್ತೆ ಲಾಲಿಪಾಪು. ನಿಮ್ಗೆ ಯಾವುದು ತುಂಬಾ ಇಷ್ಟ ಆಯ್ತು? ಅಲ್ಲಲ್ಲ, ಇದು ಬಿಟ್ಟು ಯಾವುದು ತುಂಬಾ ಇಷ್ಟ ಆಯ್ತು? ಅದು ಸಹ ಇಷ್ಟನೇ. ಅದು ಬಿಟ್ಟು ಯಾಕೆ? ನಾನೆನ್ಸಿದ್ದು ಫಸ್ಟ್ ಹೇಳ್ತೀರಾ ಅಂತ. ಚೆನ್ನಾಗಿದೆ ಅಮ್ಮ, ಬಿರಿಯಾನಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಮ್ಗೆ ಡಾಡ? ಓ ಡಾಡ, ನನಗೆ ಎಲ್ಲೋ ಇಷ್ಟ ಬೇಕು. ಹಾಂ, ಅದು ನೋಡಿದ್ರಲ್ಲ ನೀವು ಹೇಗೆ ಹೇಗೆ ತಿಂತಿದ್ರು. ಈಗ ಮೊದಲು ನಮಗೆಲ್ಲ ಜೋರು ಮಾಡ್ತಾ ಇದ್ರು, ವೆಜ್ ತಿನ್ಬೇಕು, ಇಲ್ದಿದ್ರೆ ಇದು ಒಳ್ಳೇದಲ್ಲ ಚಿಕನ್. ಅದಕ್ಕೆ ಯಾವಾಗಲೂ ತಿನ್ನಬಾರ್ದು, ಹೀಟ್ ಆಗ್ತದೆ. ವೆಜ್ ಜಾಸ್ತಿ ತಿನ್ಬೇಕು, ನಾವು ತಿನ್ಬೇಕು. ಈಗ ನಾವು ವೆಜ್ ಮಾಡಿದ್ ನಾವೇ ತಿನ್ನೋದು ಬಿಟ್ರೆ ಅವರು ತಿನ್ನೋದೇ ಇಲ್ಲ. ಅವರಿಗೆ ವೆಜ್ ಅಲ್ಲಿ ಇದು ಹಲ್ಲಿಲ್ಲ ಅಂತ. ವೆಜ್ ಮಾಡಿದಾಗ ಊಟನೇ ಮಾಡೋದಿಲ್ಲ ಅಲ್ಲ ಅವರು. ನಾನು ಹೆಚ್ಚು ತಿಳಿದ್ರೆ ಯಾವ್ದು ಗೊತ್ತುಂಟ, ಉಪ್ಪು ತರಕಾರಿ ಮಾಡಿ ತಿಂತಾರೆ. ಇದೆಲ್ಲ ನನಗೆ ನಾನು ತರ್ತೇನೆ ಬೇಕಂದ್ರೆ ತರ್ತಾರ ಮಾತ್ರ ಮಾಡಿ ನಾವು ತಿಂತೀವಿ, ಅವರು ಚಿಕನ್ ತಗೊಂಡು ಕುತ್ಕೊಳ್ತಾರೆ ಕೆಳಗೆ ಸಪ್ರೇಟ್. ಇದು ಮಾಡಿದಲ್ಲ ಎಂತ ಬಾಳೆಕಾಯಿ ನೋಡೋಣ, ಅವ್ರ ತಿನ್ಲಿ. ಇವರೇ ಮಕ್ಕಳು ಮತ್ತೆ ಸ್ವಲ್ಪ ಹಾಕಿದ್ರು. ನಾನೇ
ಓ ಲಾಸ್ಟ್ ಇಯರ್ ತಿಂದದ್ದು ಒಯ್ ಅವರು ಕಲ್ಲಿ 2 ಪೀಸ್ ತಿಂದದ್ದು 2 ಪೀಸ್ तुम्ही टायगर गिरा पडे बिवंगू